ಈ ಕಾಲ್ತುಳಿತ ಪ್ರಕರಣದಲ್ಲಿ ಅವತ್ತಿನ ಫಂಕ್ಷನ್ ವಿಧಾನಸೌಧದ ಮೇಲೆ ನಡೆದಂತಹ ಮೆಟ್ಲುಗಳ ಮೇಲೆ ನಡೆದಂತಹ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಕೂಡ ಇದ್ದರು. ಬಟ್ ರಾಜ್ಯಪಾಲರಿಂದ ಅಥವಾ ರಾಜಭವನದಿಂದ ಇಲ್ಲಿ ತನಕ ಏನು ಮಾಹಿತಿ ಬಂದಿರಲಿಲ್ಲ. ಈಗ ಗೊತ್ತಾಗ್ತಾ ಇದೆ, ವಿಧಾನಸೌಧಕ್ಕೆ ರಾಜ್ಯಪಾಲರನ್ನು ಆಹ್ವಾನಿಸಿದ್ದೇ ಸಿಎಂ. RCB ಆಟಗಾರರಿಗೆ ರಾಜಭವನದಲ್ಲಿ ಸನ್ಮಾನಿಸಲು ಬಯಸಿದ್ರು ರಾಜ್ಯಪಾಲರು. ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರು ಮೊನ್ನೆ ಮೈಸೂರಿನಲ್ಲಿ. ಅವ್ರು ಹೇಳಿದ್ದೇನು, ನನಗೆ ಆಹ್ವಾನ ಕೊಟ್ಟಿದ್ದು KSCA ಅವರು, ಬಂದು ಕರೆದ್ರು, ಖಜಾಂಜಿ ಎಲ್ಲ ರಾಜ್ಯಪಾಲರನ್ನು ಬರಲಿದ್ದೀವಿ ಸರ್, ನೀವು ಬನ್ನಿ ಅಂದರು, ನಾನು ಬಂದೆ ಅಂದರು. ಬಟ್ ಅದು ಸುಳ್ಳು. CMఏ ಆಹ್ವಾನ ಕೊಟ್ಟಿದ್ದಾರಂತೆ. ಈಗ ವಿವಾದಕ್ಕೆ ತೆರೆ ಎಳೆದಿದ್ದಾರೆ ರಾಜಭವನ. ನನ್ನನ್ನು ಆಹ್ವಾನಿಸಿದ್ದೇ ಚೀಫ್ ಮಿನಿಸ್ಟರ್. ಆ್ಯಕ್ಚುಲಿ ನಿಮಗೆ ಪ್ರೋಟೋಕಾಲ್ ಪ್ರಕಾರ ಇಂಥ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿಗಳೇ ಆಹ್ವಾನ ಕೊಡಬೇಕು. ಬಟ್ CM ಸುಳ್ಳು ಹೇಳಿದ್ರು. ಅಲ್ಲಿಗೆ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಈಗ ಮುಖ್ಯ ಕಾರ್ಯದರ್ಶಿಗೆ ರಾಜಭವನದಿಂದ ಮೆಸೇಜ್ ಹೋಗಿದೆ. ಏನಂತ, ನನಗೆ ಆಹ್ವಾನವನ್ನು ಕೊಟ್ಟಿದ್ದು ಮುಖ್ಯಮಂತ್ರಿಗಳು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಮುಖ್ಯ ಕಾರ್ಯದರ್ಶಿಗೆ ರಾಜಭವನದಿಂದ ಹೋಗಿರ್ತಕ್ಕಂಥ ಮಾಹಿತಿಗಳು ಏನೇನು ಪ್ರಮುಖವಾಗಿ? ಒಂದು ವೇಳೆ CMఏ ಆಹ್ವಾನ ಮಾಡಿದ್ದಾರೆ ಅಂತಂದರೆ ಅಲ್ಲಿಗೆ ಮೈಸೂರಿನಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಸುಳ್ಳು ಹೇಳಿದ್ರು ಅಂತ ಆಯಿತು. ಅರವಿಂದ್, ಸರ್ಕಾರದಿಂದ ಏನೆಲ್ಲ ಪ್ರಕ್ರಿಯೆಗಳಾಯಿತು ಮತ್ತು ರಾಜಭವನದಿಂದ ಏನೆಲ್ಲ ಪ್ರಕ್ರಿಯೆಗಳಾಯಿತು ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜಭವನದಿಂದ ಅಧಿಕೃತವಾಗಿ ತಿಳಿಸಿರ್ತಕ್ಕಂಥದ್ದು. ಅಂದರೆ ಮೊದಲು RCB ಆಟಗಾರರನ್ನ ನಾವು ಕೂಡ ಸನ್ಮಾನ ಮಾಡ್ತೇವೆ, ಹಾಗಾಗಿ ರಾಜಭವನಕ್ಕೆ ಅವರನ್ನು ಫಿಕ್ಸ್ ಮಾಡಬೇಕು ಅಂತೇಳಿ ಮುಖ್ಯ ಕಾರ್ಯದರ್ಶಿಯನ್ನು ರಾಜಭವನದಿಂದ ಸಂಪರ್ಕ ಮಾಡ್ತಾರೆ. ಆದರೆ ಮುಖ್ಯ ಕಾರ್ಯದರ್ಶಿಯವರು ಇಲ್ಲ, ನಾವೇ ವಿಧಾನಸೌಧದಲ್ಲಿ ಸರ್ಕಾರದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ರಾಜ್ಯಪಾಲರನ್ನ ಇನ್ವೈಟ್ ಮಾಡಿಸ್ತಾರೆ ಅನ್ನೋದು ರಾಜಭವನದ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಅಂದರೆ ಇಷ್ಟು ದಿನ ಸರ್ಕಾರ ಅದಕ್ಕೂ ನಮಗೂ ಕೂಡ ಸಂಬಂಧ ಇಲ್ಲ, ಆಯೋಜನೆ ಮಾಡಿದವರೇ ಯಾರು, ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಸ್ವತಃ ಮುಖ್ಯಮಂತ್ರಿಗಳೇ ಈ ಒಂದು ರಾಜ್ಯಪಾಲರ ಇನ್ವೈಟ್ ಮಾಡೋದ್ರ ಬಗ್ಗೆ ಕೂಡ DCM ಯಾರು ಕೂಡ ತುಟಿ ಬಿಚ್ಚಿರಲಿಲ್ಲ, ಅದು ನಮಗೆ ಗೊತ್ತಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಈಗ ರಾಜಭವನದಿಂದಲೇ ಈ ರೀತಿ ಮಾಹಿತಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿಯ ಒಂದು ಇದನ್ನು ತಿಳಿಸ್ತಾರೆ, ಸ್ಪಷ್ಟನೆ ಕೊಡ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗತ್ತೆ. ಒಂದಂತೂ ಸತ್ಯ, ಡೇ 1ನಿಂದ ಕೂಡ ಅಂದರೆ RCBಗೆ ಸನ್ಮಾನ ಮಾಡಿದಾಗಿನಿಂದಲೂ ಕೂಡ ಇಲ್ಲಿ ತನಕವೂ ಕೂಡ ಗೊಂದಲಗಳ ಮೇಲೆ ಗೊಂದಲದ ಹೇಳಿಕೆಗಳು ಮತ್ತು ಗೊಂದಲದ ಬೇರೆ ಬೇರೆ ರೀತಿಯ ತೀರ್ಮಾನಗಳಿಂದಾಗಿ ರಾಜ್ಯ ಸರ್ಕಾರ ಮತ್ತಷ್ಟು ಇಕ್ಕಟ್ಟಿನ ಸ್ಥಿತಿಗೆ ತಲುಪ್ತಾ ಇದೆ. ಹಾಗಾಗಿ ರಾಜಭವನದ ಈ ಸ್ಪಷ್ಟನೆಗೆ ಸರ್ಕಾರ ಮತ್ತೆ ಸ್ಪಷ್ಟನೆ ಕೊಡುತ್ತೆ ಏನೋ ಕೂಡ ಕಾದು ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡಿ, ಒಳಸುಳಿಗಳು ಒಂದೊಂದೇ ಬಿಚ್ಕೊಳ್ತಾ ಇದೆ. ಸಿದ್ದರಾಮಯ್ಯನವ್ರು ಹೇಳಿದ ಮಾತು, ಈಗ ರಾಜಭವನದಿಂದ ಬಂದಿರೋ ಮಾಹಿತಿ ಸಾಮ್ಯತೆನೇ ಇಲ್ಲ ಈಗ ಟೋಟಲಿ.